ಒಂದು ಪುಟ್ಟ ಹಳ್ಳಿಯಲ್ಲಿ ರಾಮು ಎಂಬ ಪುಟ್ಟ ಬಾಲಕನಿದ್ದ. ಅವನು ತಂದೆ ತಾಯಿಗೆ ಪ್ರೀತಿಯ ಮಗನಾಗಿದ್ದ. ಅವನು ಪ್ರತಿದಿನ ಶಾಲೆಗೆ ಸೈಕಲ್ ತುಳಿದುಕೊಂಡು ಖುಷಿಯಿಂದ ಹೋಗುತ್ತಿದ್ದ. ಶಾಲೆಯ ಗೆಳೆಯರಿಗೆ ರಾಮು ಅಚ್ಚುಮೆಚ್ಚಿನ ಗೆಳೆಯನಾಗಿದ್ದ. ಅವರಲ್ಲದೆ 3 ಮೀನುಗಳು ಸಹ ರಾಮನ ಗೆಳೆಯರಾಗಿದ್ದರು. ಪ್ರತಿದಿನ ನೀರಿನ ಹೊಂಡದಲ್ಲಿ ಕುಳಿತು ಆಹಾರ ಹಾಕುತ್ತಾ ಮೀನುಗಳನ್ನು ಕರೆಯುತ್ತಿದ್ದ. ಮೀನುಗಳು ಬಂದ ನಂತರ ಅವರಿಗೆ ಆಹಾರ ನೀಡಿ ಆ ಮೀನುಗಳ ಜೊತೆ ಆಟವಾಡಿ ನಂತರ ಮನೆಗೆ ಹೋಗುತ್ತಿದ್ದ. ದಾರಿಯಲ್ಲಿ ಯಾರಾದರೂ ಹಿರಿಯರನ್ನು ಕಂಡರೆ ಅವರಿಗೆ ಸಹಾಯ ಮಾಡುವುದು ಮತ್ತು ಆಕಾಶದಲ್ಲಿ ಪ್ಯಾರಾಚೂಟ್ನಲ್ಲಿ ಹಾರಾಡುತ್ತಾ ಸಂತೋಷ ಪಡುವುದು ಇದು ರಾಮನ ಪ್ರತಿದಿನದ ದಿನಚರಿಯಾಗಿತ್ತು. ಮರುದಿನ ರಾಮನು ಹೊಂಡದ ನೀರಿಗೆ ಆಹಾರ ಹಾಕುತ್ತಾ ಮೀನುಗಳನ್ನು ಕರೆಯುತ್ತಾನೆ. ಮೀನುಗಳು ಆಹಾರವನ್ನು ತಿನ್ನುತ್ತಾ, ನೀನು ತುಂಬಾ ಒಳ್ಳೆಯವನು, ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತೀಯ, ನೀನು ನಮ್ಮ ಗೆಳೆಯನಾಗಿರುವುದು ನಮ್ಮ ಅದೃಷ್ಟ, ನಿನ್ನಿಂದ ನಾವು ಈ ಹೊಂಡದಲ್ಲಿ ಸುಖವಾಗಿದ್ದೇವೆ, ನಿನಗೆ ನಮ್ಮ ಕೃತಜ್ಞತೆಗಳು ಎಂದು ಹೇಳುತ್ತವೆ. ರಾಮು ಬೇಸಿಗೆ ರಜೆಗಾಗಿ ಅಜ್ಜಿಯ ಊರಿಗೆ ಹೋಗುತ್ತಿರುವುದಾಗಿ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಬೇಸಿಗೆಯ ಬಿಸಿ ಜಾಸ್ತಿಯಾಗಿ ಕೆರೆಗಳ ನೀರು ಹಾಗೂ ಹೊಂಡದಲ್ಲಿನ ನೀರು ಖಾಲಿಯಾಗುತ್ತಾ ಬರುತ್ತದೆ. ಮೀನುಗಳು ಆತಂಕದಲ್ಲಿ ಹೀಗೆ ಪ್ರತಿದಿನ ನೀರು ಖಾಲಿಯಾಗುತ್ತಿದ್ದರೆ ನಾವು ಸಾಯಬೇಕಾಗುತ್ತದೆ ಎಂದು ದುಃಖ ಪಡುತ್ತವೆ. ರಾಮು ಬೇಸಿಗೆ ರಜೆ ಮುಗಿಸಿ ಕಾತುರದಿಂದ ಮೀನುಗಳನ್ನು ನೋಡಲು ಸೈಕಲ್ ತುಳಿಯುತ್ತಾ ಬರುತ್ತಾನೆ. ಮೀನುಗಳ ಪರಿಸ್ಥಿತಿ ನೋಡಿದ ರಾಮ ಆತಂಕ ಪಡುತ್ತಾನೆ. ನೀರು ಖಾಲಿಯಾದರೆ ನಾವು ಸಾಯುತ್ತೇವೆ, ದಯವಿಟ್ಟು ನಮ್ಮನ್ನು ಕಾಪಾಡು ಎಂದು ಕೇಳಿಕೊಳ್ಳುತ್ತವೆ. ರಾಮ ಅವರಿಗೆ ಕಾಪಾಡುವ ಆಶ್ವಾಸನೆ ಕೊಟ್ಟು ಅಲ್ಲಿಂದ ಹೊರಡುತ್ತಾನೆ. ತಂದೆಗೆ ಮೀನುಗಳ ಬಗ್ಗೆ ವಿವರಿಸುತ್ತಾ ಹೇಳುತ್ತಾನೆ. ತಂದೆಯ ಬಳಿ ಮೀನುಗಳನ್ನು ಕಾಪಾಡುವ ಉಪಾಯವನ್ನು ಕೇಳುತ್ತಾನೆ. ಮೀನುಗಳಿಗೆ ಸಮುದ್ರ ಉತ್ತಮವಾದ ಜಾಗ. ಅವುಗಳು ವಿಶಾಲವಾದ ಸಮುದ್ರದಲ್ಲಿ ಎಲ್ಲಿ ಬೇಕಾದರೂ ಬದುಕಬಹುದು. ಅಲ್ಲಿ ಅವುಗಳಿಗೆ ಬೇಕಾದಷ್ಟು ಆಹಾರ ಕೂಡ ಸಿಗುತ್ತದೆ ಎಂದು ರಾಮನ ತಂದೆ ಹೇಳುತ್ತಾರೆ. ಹಾಗಾದರೆ ನಾನು ಆ ಮೀನುಗಳನ್ನು ಸಮುದ್ರಕ್ಕೆ ಬಿಡುತ್ತೇನೆ ಎಂದು ಹೇಳಿದಾಗ ರಾಮನ ತಂದೆ ಒಪ್ಪಿಗೆ ಕೊಡುತ್ತಾರೆ. ರಾಮ ಪ್ಯಾರಾಚೂಟ್ನಲ್ಲಿ ಬಕೆಟ್ಗೆ ಮೀನುಗಳನ್ನು ಹಾಕಿಕೊಂಡು ಆಕಾಶದಲ್ಲಿ ಪ್ರಯಾಣಿಸಿ ಸಮುದ್ರಕ್ಕೆ ಬಿಡುವ ನಿರ್ಧಾರ ಮಾಡುತ್ತಾನೆ. ಮರುದಿನ ರಾಮು ತನ್ನ ಪ್ಲಾನ ಪ್ರಕಾರ ಮೀನುಗಳನ್ನು ತೆಗೆದುಕೊಂಡು ಆಕಾಶಕ್ಕೆ ಹಾರುತ್ತಾನೆ. ಮೀನುಗಳು ಆಕಾಶದಲ್ಲಿ ಹಾರಿ ಹೋಗದಂತೆ ಬಕೆಟ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮೇಲೆ ಹಾರುತ್ತಾನೆ. ಮೀನುಗಳು ಆಕಾಶದಿಂದ ಭೂಮಿಯನ್ನು ನೋಡಿ ಆಶ್ಚರ್ಯದಿಂದ ಭೂಮಿಯ ಸೌಂದರ್ಯವನ್ನು ಬೆರಗು ಕಣ್ಣುಗಳಿಂದ ನೋಡುತ್ತವೆ. ಈ ಭೂಮಿಯು ಎಷ್ಟು ಸುಂದರವಾಗಿದೆ ಅಲ್ಲವೇ ಎಂದು ಹೇಳುತ್ತಾ ಸಂತೋಷ ಪಡುತ್ತವೆ. ಹೌದು, ಬಹಳ ಸುಂದರವಾಗಿದೆ ಎನ್ನುತ್ತಾ ಖುಷಿಯಿಂದ ಮೀನುಗಳನ್ನು ನೋಡುತ್ತಾನೆ. ಎಲ್ಲಿಂದಲೋ ಬಂದ ಕ್ರೂರ ಹದ್ದು ಮೀನುಗಳ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸುತ್ತದೆ. ಆಕಾಶದಲ್ಲಿ ರಾಮ ಅದನ್ನು ತಪ್ಪಿಸಲು ಪ್ರಯತ್ನಿಸುತ್ತಾನೆ. ಹದ್ದು ಬಹಳ ಆಕ್ರಮಣಕಾರಿಯಾಗಿ ಮೀನುಗಳನ್ನು ತಿನ್ನಲು ಮುಂದಾದಾಗ ರಾಮ ಅದನ್ನು ತಡೆಯುತ್ತಾನೆ. ನಾನು ಈ ಮೀನುಗಳನ್ನು ರಕ್ಷಿಸಲು ತುಂಬಾ ಕಷ್ಟಪಟ್ಟಿದ್ದೇನೆ, ದಯವಿಟ್ಟು ಇವುಗಳನ್ನು ತಿನ್ನಬೇಡ ಎಂದು ಬೇಡಿಕೊಳ್ಳುತ್ತಾನೆ. ಸ್ವಲ್ಪ ಸಮಯ ಯೋಚಿಸಿದ ಹದ್ದು ಅಲ್ಲಿಂದ ಹೊರಟು ಹೋಗುತ್ತದೆ. ಅಂತಿಮವಾಗಿ ಕಷ್ಟಪಟ್ಟು ರಾಮು ಮೀನುಗಳನ್ನು ಸಮುದ್ರದ ತೀರಕ್ಕೆ ತರುತ್ತಾನೆ.
ಒಂದೊಂದಾಗಿ ಎಲ್ಲಾ ಮೀನುಗಳನ್ನು ಸಮುದ್ರಕ್ಕೆ ಬಿಡುತ್ತಾನೆ. ಮೀನುಗಳು ಖುಷಿಯಿಂದ ಕುಪ್ಪಳಿಸುತ್ತಾ ಸಮುದ್ರಕ್ಕೆ ಸೇರುತ್ತವೆ. ರಾಮ ಮಾಡಿದ ಸಹಾಯಕ್ಕೆ ಮೀನುಗಳು ಧನ್ಯವಾದಗಳನ್ನು ತಿಳಿಸುತ್ತವೆ. ಟಾಟಾ ಮಾಡಿ ರಾಮು ತೃಪ್ತಿಯಿಂದ ಮನೆ ಕಡೆ ಹೊರಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.